ಸ್ನೇಹಿತರೆ ನಮಸ್ಕಾರ. ಹರಿದು ಹಂಚಿದಷ್ಟು ಹೆಚ್ಚಾಗುವ ವಸ್ತು ಎಂದರೆ ಸಂತೋಷ ಮಾತ್ರ. ಬೇರೆದು ನೀನ್ಯಾವುದೇ ಹರಿದು ಹಂಚಿದ್ರೆ ಕೊಟ್ಟ ಮೇಲೆ ಖಾಲಿ. ಆದರೆ ಹ್ಯಾಪಿನೆಸ್ ಖುಷಿಯಾಗಿ ಯಾವಾಗಲೂ ನಗನಗ್ತಾ ಇರ್ಬೋದು, ಯಾವಾಗಲೂ ಖುಷಿಯಾಗಿರ್ಬೋದು. ಆ ಖುಷಿನ ಎಲ್ಲರ ಜೊತೆ ಮಾತಾಡ್ತಾ ಮಾತಾಡ್ತಾ ನಗನಗ್ತಾ ಇರ್ಬೋದು, ಮುಗುಳ್ನಗೆ ಬಿರ್ಬೋದು. ಆ ಈ ಹಂಚಕ್ ಶುರು ಮಾಡಿ, ಅದು ಖುಷಿ, ಅದು ಸಂತೋಷ, ಅದು ಮುಗುಳ್ನಗೆ. ಏನಂತೀರಿ? ಬನ್ನಿ ಕೇಳೋಣ, ವಿಕಾಸ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ. ನಮಸ್ಕಾರಗಳು ಸರ್. ಖಂಡಿತವಾಗಿ ಸರ್, ಇವತ್ತು ನಿಮ್ಮ ಮಾರ್ಗದರ್ಶನದ ತರಬೇತಿ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ನಮಗೆ ಹರಿದು ಹಂಚಿದಷ್ಟು ಹೆಚ್ಚಾಗುವ ವಸ್ತು ಎಂದರೆ ಸಂತೋಷ ಮಾತ್ರ ಅಂತೇಳಿ ತುಂಬಾ ಸೊಗಸಾದ ಒಂದು ಚರ್ಚಾ ವಿಷಯನ ಕೊಟ್ಟಿದ್ದೀರಿ ಸರ್. ಇದು ಸಂತೋಷ ಮತ್ತು ಸಂತೃಪ್ತಿ ಅನ್ನೋದು ಹಂಚಿದಷ್ಟು ಹೆಚ್ಚಾಗುವ ಒಂದು ಅದ್ಭುತ ಆಂತರಿಕ ಸ್ಥಿತಿ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ ಸಂತೋಷ ಅಂದ್ರೆ ಕೇವಲ ಹರ್ಷವಲ್ಲ. ನಾವೇನೋ ಹರ್ಷ ಆಗಿನ ವರ್ಷ ಬಂದ್ಬಿಡ್ತು ಅಂತ ಆ ರೀತಿಯಾಗಿ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಅದು ಅದು ಪರಿಪೂರ್ಣ ತೃಪ್ತಿ ಮತ್ತೆ ಮನಸ್ಸಿನ ಶಾಂತಿ ಮುಖಾಂತರ ನಮಗೆ ಆ ಸಂತೋಷ ಕೊಡ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಇತರರೊಂದಿಗೆ ಭಾವನೆಗಳನ್ನು ಹಂಚಿಕೊಂಡಾಗ ಅಥವಾ ಬೇರೆಯವರ ಸಂತೋಷದಲ್ಲಿ ಭಾಗಿಯಾದಾಗ ಅದು ದ್ವಿಗುಣ ಆಗುತ್ತದೆ ಅಂತ ಹೇಳ್ಬೋದು. ಆ ಸಂತೋಷನ ನಾವು ಹೊರಗಡೆ ತೆಗಿಬೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಆಂತರಿಕ ಶಕ್ತಿನೇ ನಮಗೆ ಹೇಳುತ್ತೆ ಅಂತ ಹೇಳ್ಬೋದು. ನಿರಂತರ ನಮ್ಮ ಪ್ರಯತ್ನದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡಿ ನಮಗೆ ಆ ಖುಷಿ ಮತ್ತೆ ಸಂತೃಪ್ತಿನ ನಾವು ಹೊರಗಡೆ ನಮ್ಮ ಸಂತೋಷನ ನಮ್ಮ ವೇದಿಕೆ ಮುಖಾಂತರ ನಾವು ಯಾರಿಗೆ ನಮ್ಮ ಮುಂದೆ ಇರೋರಿಗೆ ನಮ್ಮ ಸಂತೋಷನ ಹೇಗೆ ವ್ಯಕ್ತಪಡಿಸ್ತೀವಿಲ್ಲ ಅವರು ನಾವು ಭಾಗಿಯಾದಾಗ ನಮ್ಮ ಒಂದು ಯಶಸ್ಸಿನ ಮುಖಾಂತರ ನಾವು ಸಂತೃಪ್ತಿಯನ್ನು ಪಡೆದಾಗ ನಮ್ಮ ಮನಃಶಾಂತಿನಲ್ಲಿ ಸಂತೋಷ ಇದ್ದಾಗ ಖಂಡಿತವಾಗಿ ಆ ಒಂದು ನಮ್ಮ ತೃಪ್ತಿ ಹೆಚ್ಚಾಗಕ್ಕೆ ಒಂದು ವಸ್ತು ಅಂತಂದ್ರೆ ಸಂತೋಷ ಮಾತ್ರ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು ಸರ್. ಓಕೆ. ಎಸ್, ರಾಜೇಂದ್ರ, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಚರ್ಚಾ ವಿಷಯ ಹರಿ ಆ, ಹರಿದು ಹಂಚಿದಷ್ಟು ಹೆಚ್ಚಾಗುವ ವಸ್ತು ಅಂದರೆ ಸಂತೋಷ ಮಾತ್ರ. ಇದು ಬಹಳಷ್ಟು 100ಕ್ಕೆ 100 ಸತ್ಯ. ಇದರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಎಕ್ಸಾಂಪಲ್ ತಗೋಬಹುದು. ಹಣ ಹಂಚಿದರೆ ಕಡಿಮೆ ಆಗ್ಬಹುದು ಅಂತೀವಿ, ಆಸ್ತಿ ಹಂಚಿದರೆ ಭಾಗ ಆಗ್ತದೆ. ಆದ್ರೆ ಸಂತೋಷ, ಪ್ರೀತಿ, ನಗು, ಒಳ್ಳೆ ಮಾತು ಹಂಚಿದಷ್ಟು ಅದು ಕಡಿಮೆ ಆಗಲ್ಲ, ಬದಲಾಗಿ ಇನ್ನೂ ಹೆಚ್ಚಾಗ್ತದೆ. ಸೊ ನಾವು ಮನುಷ್ಯನಾಗಿ ನಾವು ಏನ್ ಹುಡುಕ್ತೀವಿ ಅಂದ್ರೆ ಎಲ್ಲರೂ ಹುಡುಕೋದು ಸಂತೋಷ. ಯಾರಾದ್ರು ದೊಡ್ಡ ಮನೆ ಕಟ್ಟಬಹುದು, ದೊಡ್ಡ ಹುದ್ದೆ ಪಡಿಬಹುದು, ಅಪಾರ ಹಣ ಸಂಪಾದಿಸಬಹುದು. ಆದರೆ ಮನಃಶಾಂತಿ ಇಲ್ಲ ಅಂದ್ರೆ, ಒಳಗೆ ಸಂತೋಷ ಇಲ್ಲ ಅಂದ್ರೆ ಅವರ ಜೀವನ ಅಪೂರ್ಣ ಮತ್ತೆ ಅವರಲ್ಲಿ ಎದ್ದು ಕಾಣ್ತದೆ. ನಾವೇನೇ ಮಾಡಿದ್ರು ಕೆಲಸದಲ್ಲಿ ನಾವು ಜೀವನದಲ್ಲಿ ಸಂತೋಷ ಪಡೋದು ಹುಡುಕುತ್ತೆ. ಅದು ಸಿಕ್ತಾಗ ಇದು ಸಿಕ್ತಾಗ ಸಂತೋಷ ಇರ್ತದೆ, ಇನ್ನೊಬ್ಬರಿಗಿಂತ ಮೇಲ್ ಬಂದ್ರೆ ಸಂತೋಷ ಅಂತೀವಿ. ಸೊ ಆದರೆ ನಾವು ನಮ್ಮಲ್ಲಿ ನಾವು ಸಂತೋಷ ಕಂಡುಕೊಡ್ಬೇಕಾದ್ರೆ ಅದು ಒಳಗಿನಲ್ಲಿ ಸಂತೋಷ ಇರ್ತದೆ. ಹೇಗೆ ಒಬ್ಬ ರೈತನು ಬೀಜ ಬಿತ್ತುವಾಗ ನಗ್ತಾನೆ, ಅವನಿಗೆ ಅವನಿಗೆ ಪರಿಶ್ರಮದಲ್ಲಿ ಸಂತೋಷ ಕಾಣ್ತಾನೆ. ಒಬ್ಬ ತಾಯಿ ಮಗು ಹುಟ್ಟಿದಾಗ ಸಂತೋಷ ಪಡ್ತಾಳೆ. ಮಗುವಿನ ನಗುವಿನಲ್ಲಿ ಪ್ರೀತಿ ಕಾಣ್ತಾಳೆ. ಹೀಗೆ ನಾವು ನಮ್ಮಲ್ಲಿ ನಮ್ಮ ಸಂತೋಷವನ್ನು ಕಾಣ್ಬೇಕು, ಅದನ್ನ ಹೆಚ್ಚಾಗಬೇಕಂದ್ರೆ ನಾವು ಎಲ್ಲರಿಗೂ ಹಂಚಬೇಕು ಅಂತ ನನ್ನ ಸಣ್ಣ ಮಾತನ್ನು ಹೇಳಿ ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಎಸ್, ಪ್ರವೀಣ್, ತಮ್ಮ ಮಾತುಗಳನ್ನ ತಿಳಿಸಿ. ನಮಸ್ಕಾರ ಸರ್. ಇಂದಿನ ಎರಡನೇ ವಿಷಯ ಹರಿದು ಹಂಚಿದಷ್ಟು ಹೆಚ್ಚಾಗುವ ವಸ್ತು ಅಂದರೆ ಸಂತೋಷ. ಇದು ನಿಜವಾಗಿ ಹೇಳ್ಬೇಕಾದ್ರೆ ಇದು ನಮ್ಮಲ್ಲಿ ಹಂಚಿಕೊಳ್ಳುವುದರಲ್ಲಿ ನಮ್ಮ ಬೆಳವಣಿಗೆ ಅಂದ್ರೆ ನಮ್ಮ ಭೌತಿಕ ವಸ್ತುಗಳಿರ್ಬೋದು ಅಥವಾ ಬೇರೆ ಏನಾದ್ರೂ ಇರ್ಬೋದು. ಭೌತಿಕ ಅಂದ್ರೆ ಆಸ್ತಿ ಅಥವಾ ಹಣ, ಇದನ್ನ ನಾವು ಹಂಚಿಕೊಳ್ಳೋದ್ರಿಂದ ನಮ್ಮ ಸಂಪತ್ತು ಕಡಿಮೆ ಆಗ್ಬೋದು. ಆದ್ರೆ ಸಂತೋಷವನ್ನ ಇತರರೊಂದಿಗೆ ಹಂಚಿಕೊಂಡಾಗ ಅದು ಗುಣಾತ್ಮಕವಾಗಿ ದ್ವಿಗುಣವಾಗುತ್ತದೆ ಅಂತ ಹೇಳ್ಬೋದು. ಆಮೇಲೆ ಪ್ರೀತಿ ಮತ್ತು ಸಂದರ್ಭದ ದೃಷ್ಟಿಯಲ್ಲಿ ನೋಡಿದಾಗ ನಾವು ಬೇರೆಯವರ ಖುಷಿಯಲ್ಲಿ ಭಾಗಿಯಾದಾಗ ಅಥವಾ ನಮ್ಮ ಸಂತೋಷವನ್ನು ಅವರೊಂದಿಗೆ ಹಂಚಿಕೊಂಡಾಗ ನಮ್ಮ ಮನಸ್ಸು ಹಗಲಾಗುತ್ತದೆ ಅಂತ ಹೇಳ್ಬೋದು. ಮತ್ತು ನಮ್ಮ ಪ್ರೀತಿ ಕೂಡ ಅವರಲ್ಲಿ ಹೆಚ್ಚಾಗುತ್ತದೆ. ಮತ್ತು ಸಕಾರಾತ್ಮಕ ದೃಷ್ಟಿಯಿಂದ ನೋಡಿದಾಗ ಸಂತೋಷವು ಇದೊಂದು ಹರಡುವ ಶಕ್ತಿ ಅಂತ ಹೇಳ್ಬೋದು. ಮತ್ತು ನಾವು ಸಂತೋಷವಾಗಿದ್ರೆ ನಮ್ಮ ಸುತ್ತಮುತ್ತಲವರನ್ನ ನಾವು ಸಂತೋಷವಾಗಿ ಇಡಿಸ್ಬೋದು. ಆಮೇಲೆ ಸಂತೋಷವನ್ನ ಹೆಚ್ಚಿಸಲು ಸರಳ ಮಾರ್ಗಗಳು ಹೇಳ್ಬೋದಂದ್ರೆ ಸಹಾಯ ಹಸ್ತ ಅಂದ್ರೆ ಕಷ್ಟದಲ್ಲಿದ್ದಾಗ ಬೇರೆಯವರಿಗೆ ಸಹಾಯ ಮಾಡುವುದು, ಅಥವಾ ಬೇರೆಯವರಿಗೆ ಸಾಂತ್ವನ ಅಥವಾ ಧೈರ್ಯ ಹೇಳುವುದು, ಅಥವಾ ಪ್ರೀತಿಯಿಂದ ಮಾತನಾಡುವುದು. ಆಮೇಲೆ ಮುಖ್ಯವಾಗಿ ಕೃತಜ್ಞತೆ. ನಮ್ಮ ಜೀವನದಲ್ಲಿ ಯಾವ ಒಳ್ಳೆಯ ವಿಷಯಗಳಿರುತ್ತವೆ ಅಥವಾ ಯಾರು ಒಳ್ಳೆಯ ವ್ಯಕ್ತಿಗಳಿರ್ತಾರಲ್ವ ಅವ್ರಿಗೆ ಕೃತಜ್ಞತರಾಗುವುದು. ಒಟ್ಟಾರೆಯಾಗಿ ಹೇಳುವುದಾದರೆ ಭೌತಿಕ ವಸ್ತುಗಳಿಂದ ಸಂತೋಷವನ್ನು ಹಂಚಿ ಬಾಳಿದರೆ ಇದೇ ನಿಜವಾದ ಸಾರ್ಥಕತೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಎಸ್, ಸುದರ್ಶನ್, ತಮ್ಮ ಅನಿಸಿಕೆ ತಿಳಿಸಿ.
ಆ, ಹೌದು ಸರ್. ಸಂತೋಷ ಸಾಮಾನ್ಯವಾಗಿ ನಾವು ಗಮನಿಸಿರಬಹುದು. ನಾವೀಗ ಸ್ಮೈಲ್ ಮಾಡ್ತಾ ಒಬ್ರನ್ನ ಮಾತಾಡ್ಸಿದ್ವಿ ಅಂದ್ರೆ ಇನ್ನೊಬ್ರು ಕೂಡ ನಮ್ಮನ್ನ ಸ್ಮೈಲ್ ಮಾಡ್ತಾನೆ ಮಾತಾಡಿಸ್ತಾರೆ. ನಮ್ಮ ಮುಖದಲ್ಲಿ ಟೆನ್ಷನ್ ಕಾಣಿಸ್ತು ಅಂದ್ರೆ ಅವ್ರು ಯಾಕೆ ಈಗ ಟೆನ್ಷನ್ ಆಗಿದ್ದಾರೆ, ಅವ್ರ ಮುಖದಲ್ಲೂ ಕೂಡ ನಾವು ಟೆನ್ಷನ್ ಕಾಣುತ್ತೆ. ಮತ್ತೆ ಅವ್ರ ಭಾವನೆ ಹೇಗಿರುತ್ತೆ, ನಮ್ಮ ಭಾವನೆ ಹೇಗಿರುತ್ತೆ, ನಮ್ಮ ಮುಖದ ಭಾವನೆ ಮೇಲೇನೆ ಇನ್ನೊಬ್ರು ಕೂಡ ನಮ್ಮನ್ನ ಜಡ್ಜ್ ಮಾಡ್ಬಿಡ್ತಾರೆ. ಸೊ ಸಂತೋಷ ಹೇಗೆ ಅಂದ್ರೆ ನಾವು ಹೇಗೆ ನಮ್ಮ ಸಂತೋಷ ಹೇಗಿರುತ್ತೆ, ಮತ್ತೆ ಇನ್ನೊಬ್ರು ಕೂಡ ಆ ಅವರಿಗೆ ಶಕ್ತಿ ತುಂಬುತ್ತೆ. ನಾವು ಸಂತೋಷವಾಗಿರೋದಲ್ದಲೆ ಸಂತೋಷವಾಗಿರೋ ಮತ್ತೆ ನಮ್ಮ ಜೊತೆಯಲ್ಲಿ ಯಾರು ಬರ್ತಾರೆ ಅವರಿಗೂ ಕೂಡ ಸಂತೋಷ ಶಕ್ತಿಯನ್ನ ತುಂಬುತ್ತೆ, ಮತ್ತೆ ಹುರಿದುಂಬಿಸುತ್ತೆ. ಬಹಳ ಹುರಿದುಂಬಿಸಿದ ಅಲ್ದಲೆ ಅವರಿಗೆ ಕೆಲಸನೂ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಅಂತೇಳಿ ಹೇಳ್ಬೋದು ಸರ್. ಧನ್ಯವಾದಗಳು. ಓಕೆ, ಎಸ್ ಮನೋಹರ್. ಓಕೆ ಮನೋಹರ್, ಇರುವುದು ಸಂತೋಷ ಮಾತ್ರ. ಓಕೆನಾ ಸರ್? ನಾವು ಏನೇ ಒಂದು ಶೇರ್ ಮಾಡ್ಕೊಂತಿದೀವಿ, ಯಾವುದೇ ಒಂದು ನಮ್ಮಲ್ಲಿರೋ ಒಂದು ಭಾವನೆಗಳು ಮತ್ತೆ ಏನೇ ಒಂದು ಶೇರ್ ಮಾಡ್ತೀವಿ, ನಮ್ಮಲ್ಲಿರೋ ಹೆಚ್ಚಾಗಿರೋ ತರ ವಸ್ತುಗಳು ನಾವ್ ಏನೇ ಶೇರ್ ಮಾಡಿದ್ರು ಕಮ್ಮಿ ಆಗ್ಬೋದು. ಬಟ್ ಸಂತೋಷ ಮಾತ್ರ ದ್ವಿಗುಣ ಆಗ್ತಾನೆ ಇರುತ್ತೆ. ಈಗ ನಾವು ನಮ್ಮಲ್ಲಿ ಸಂತೋಷ ಇರೋದು ಇನ್ನೊಬ್ರ ಹತ್ರ ಹೇಳ್ಕೊಂತ ಇದಾರೆ ಅಂದ್ರೆ ಅದಿನ್ನೂ ದುಪ್ಪಟ್ಟಾಗುತ್ತೆ. ಅದೇ ನಮ್ಮಲ್ಲಿ ದುಃಖ ಇರೋದನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ದುಃಖ ಕಮ್ಮಿ ಆಗುತ್ತೆ. ಪ್ರತಿಯೊಬ್ಬರ ಹತ್ರನು ನಾವು ಹೇಳ್ಕೋಬೇಕಾಗತ್ತೆ. ಸಂತೋಷ ಒಂಥರ ವಿಚಿತ್ರವಾದ ಒಂದು ಆಸ್ತಿ ಇದ್ದಂಗೆ. ಈ ಹಣ, ಚಿನ್ನ, ಆಸ್ತಿ ಎಲ್ಲವೂ ಖರ್ಚು ಮಾಡಿದಷ್ಟು ಕಡಿಮೆ ಆಗ್ತದೆ. ಆದ್ರೆ ಸಂತೋಷ ವಸ್ತು ಕೊಟ್ಟಷ್ಟು ಬೆಳೆಯುತ್ತದೆ. ಅದಕ್ಕೆ ಬಡವ ಶ್ರೀಮಂತ ಅನ್ನೋ ಒಂದು ಭೇದ ಭಾವ ಇರೋದಿಲ್ಲ ಸರ್. ಸಂತೋಷ ಒಬ್ಬ ಬಡವನು ಕೂಡ ಒಂದು ಸಂತೋಷ ಹೇಳ್ಕೊಂಡಿದ್ದಾನೆ ಅಂದ್ರೆ ಅವತ್ತಿನ ದಿನ ದುಃಖದಲ್ಲಿ ಇರೋವನಿಗೆ ಅವತ್ತೊಂದು ದಿನ ಒಂದು ಹ್ಯಾಪಿನೆಸ್ ಅನ್ನ ಮೂಡಲ್ಲೇ ಹೋಗ್ತಾ ಇರುತ್ತೆ ಸರ್. ಈ ಸಂತೋಷವನ್ನು ನಾವು ಎಲ್ಲರ ಹತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಹ್ಯಾಪಿನೆಸ್ ಹಾರ್ಮೋನ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದೇ ಒಂದು ಹ್ಯಾಬಿಟ್ ಕಲ್ಟಿವೇಟ್ ಹಾಕೊಂಡ್ಬಿಟ್ಟು ನಮ್ಮಲ್ಲಿ ನಮ್ಮ ಮುಖದಲ್ಲಿ ನಮ್ಮ ದೇಹ ಭಾವನೆಗಳಲ್ಲಿ ಯಾವಾಗ್ಲೂ ಪಾಸಿಟಿವ್ನೆಸ್ ಬೆಳೀತಾ ಹೋಗ್ತಾ ಇರುತ್ತೆ ಸರ್. ಈ ಒಂದ್ ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ ಸರ್. ವೆರಿ ಗುಡ್. ಉಮಾ ಮೇಡಮ್. ಸರ್, ಹರಿದು ಹಂಚಿದಷ್ಟೇ ಹೆಚ್ಚಾಗೋದಂದ್ರೆ ಯಾವಾಗ್ಲೂ ನಾವು ಪಾಸಿಟಿವ್ ಆಗಿದ್ರೆ ನಾವ್ ಯಾವ್ದ್ ಬೇಕಾದ್ರೂ ಇದ್ ಮಾಡ್ಬಿಟ್ಟು ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ನಗ್ನಗ್ತಾ ಎಲ್ಲಾರ್ಗು ಇದು ಮಾಡಿದ್ರೆ ಸೊ ಒಂದ್ ಖುಷಿ ಮಾತುಗಳನ್ನ ಸ್ವಲ್ಪ ಹೇಳಿದ್ರೆ ಅವ್ರಿಗೂ ಖುಷಿ ಆಗತ್ತೆ. ಸೊ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಅಂದ್ರೆ ಎರಡು ಒಳ್ಳೆ ಮಾತು, ಒಂದು ಇದು ಅಷ್ಟೇ ಸರ್, ಬೇರೆ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರಾದ್ರೂ ಎದುರು ಬದ್ರು ಸಿಕ್ಕಿದಾಗ ನಾವೊಂದು ಹಲೋ ಹಾಯ್ ಅನ್ನೋದು ಒಂದು ಖುಷಿಯಿಂದ ಹೇಳಿದ್ರೆ ಅವ್ರಿಗೂ ಖುಷಿ ಆಗತ್ತೆ, ನಮಗೂ ಖುಷಿ ಆಗತ್ತೆ ಸರ್. ಓಕೆ, ವೆರಿ ಗುಡ್ ಸ್ನೇಹಿತರೆ. ಇನ್ಮೇಲೆ ಸಂತೋಷವನ್ನು ಹಂಚಿದಷ್ಟು ನೀವು ಸುಖಿಗಳಾಗ್ತೀರಿ. ಸಂತೋಷದಿಂದ ನಾವು ಜೀವನವನ್ನು ಕಳೆದರೆ ಈ ಜೀವನ ಸಾರ್ಥಕತೆಯನ್ನು ಪಡೆಯುತ್ತದೆ. ಅರ್ಥಪೂರ್ಣ ಬಾಳಿಗೆ ನೀವು ಬುನಾದಿ ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.